ಜನಿವಾರ ತೆಗೆಸದೇನೆ ಪರೀಕ್ಷೆಗೆ ಬರೆಯೋಕ್ಕೆ ಅನುಮತಿಯನ್ನು ಕೊಡಲಿಲ್ವಲ್ಲ, ಅದಕ್ಕೆ ಈಗ ಪ್ರತಿಭಟನೆಯನ್ನು ಬೀದರ್ನಲ್ಲಿ ಮಾಡಿದ್ದಾರೆ. ಬೀದರ್ನಲ್ಲಿ ಘಟನೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪರೀಕ್ಷಾ ವಂಚಿತ ವಿದ್ಯಾರ್ಥಿ ಶುಚಿವ್ರತ್ಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ತಾಯಿ, ಶುಚಿವ್ರತ್ ಅವರ ತಾಯಿ ನೀತಾ ಅವರು. ಮತ್ತೆ ರೀ ಎಕ್ಸಾಮ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ಭವಿಷ್ಯಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ, ಇಲ್ಲವಾದ್ರೆ ಹೋರಾಟ ಮಾಡ್ತೀವಿ ಅಂತ ಬ್ರಾಹ್ಮಣ ಸಮಾಜ ಎಚ್ಚರಿಕೆಯನ್ನು ಕೊಟ್ಟಿದೆ. ರೀ ಎಕ್ಸಾಮ್ ಒಬ್ಬನಿಗೋಸ್ಕರ ಮಾಡೋದು ಕಷ್ಟ ಆಗುತ್ತೆ, ಬಟ್ ಬೇರೆ ಏನಾದರೂ ಒಂದಿಷ್ಟು ಮಾಡ್ತಾರೆ. ಹಾಕಿದ್ದಕ್ಕೆ ಏನು ಒಂದು CET ಎಕ್ಸಾಮ್ ಒಳಗಡೆ ಎಂಟ್ರಿ ಕೊಡದೆ ಒಂದು ರೀತಿಯ ಏನು ಒಂದು ಇಂಜಿನಿಯರ್ ಆಗಬೇಕಂತ ಕನಸ್ಕೊಂಡಿಂತ ಇವತ್ತು ವಿದ್ಯಾರ್ಥಿಯ ಜೀವನ ನುಚ್ಚುನೂರಾಗಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಅವರ ಪೋಷಕರಾಗಿರ್ಬೋದು, ಇಡೀ ಬ್ರಾಹ್ಮಣ ಸಮಾಜ ಕೂಡ ಒಂದು ರೀತಿಯ ಕೆಂಡ ಕಾರ್ತಿರುವಂಥದ್ದು. ಸರ್ಕಾರ ಮತ್ತು ಅಲ್ಲಿ ಸಿದ್ಧಂಥ ಸಿಬ್ಬಂದಿಗಳ ಮೇಲೆ ಇನ್ನೂ 24 ಗಂಟೆ ಆದ ಪ್ರಕರಣ ಇನ್ನೂ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಹಾಗಾಗಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿ ಈಗ DC ಗೆ ಮನವಿ ಕೊಟ್ಟಿರುವಂಥದ್ದು. ಈಗ ಏನು ಹೇಳ್ತಾರೆ, ಅವ್ರ ತಾಯಿ ನಮ್ಮ ಜೊತೆಗಿದ್ದಾರೆ, ಅವರು ಪ್ರತಿಭಟನೆ ಕೂಡ ಭಾಗಿಯಾಗಿರುವಂಥದ್ದು. ಮೇಡಮ್ ಏನು ಹೇಳ್ತೀರಿ, ಇವತ್ತು 24 ಗಂಟೆ ಹಾಕುವಂಥ ಪ್ರಕರಣ, ಇವತ್ತು ಏನು ಕ್ರಮ ಇಲ್ಲ, ಏನೂ ಆಗಿಲ್ಲ? ಇಲ್ಲ, ಅವರು ಯಾರು ಮಿನಿಸ್ಟರ್ ಮಾತಾಡ್ಲಿಲ್ಲ ನನ್ನ ಸರಿ, ಯಾರು ಏನು ಇಲ್ಲ. ಮತ್ತೆ ನಾವು ಪ್ರತಿಭಟನೆ ಮಾರ್ನಿಂಗ್ ಆಸ್ ಯೂಶುವಲ್ ಎದ್ದೀವಿ, ನಾ ಆಸ್ ಯೂಶುವಲ್ ಇಲ್ಲಿ ಬಂದೀವಿ. ಒಬ್ರು ನಮ್ಮ ಸರಿ ಮಾತಿಲ್ಲ, ಯಾವ ಅಧಿಕಾರಿಗಳಿಲ್ಲ, ಯಾವ ಮಿನಿಸ್ಟರ್ ಇಲ್ಲ, ಯಾರು DDPI ಇಲ್ಲ. ಇಲ್ಲೇ ಇದ್ದೇವೆ ಸರ್, ಆಗಿದ್ದೇವೆ, ಎಲ್ಲ ಮನವಿ ಪತ್ರ ಅದು ಸಲ್ಲಿಸಿದೆವು. ಖರೆ ನಮಗ್ ಬೇಕು ಸರ್, ಏನು ಇಲ್ಲ, ಹೆಂಗ್ ಮಾಡ್ಬೇಕು ಸರ್ ಹೇಳಿ. ಲೆಟರ್ದಾಗೆ ಅದ ಅದೇ ಲೆಟರ್ದಾಗೆ ಅಲ್ಲೇ ಬರ್ದಿದ್ದು, ಅಲ್ಲೇ ಕೂತದದು, ಅದು ಮುಂದೆ ಹೋಗಿಲ್ಲ. ಅದು ಸರ್ ಅವನಿಗೆ ಇದೇ ಕೊಡಿಸ್ರಿ ಸರ್, ಬೇಡ ಡಿಪ್ರೆಷನ್ದಾಗ ಅವನಿಗೆ ಸೀಟ್ ಕೊಡಿಸ್ರಿ. ಎಲ್ಲ ಗೌರ್ಮೆಂಟ್ಲಿಂದ ಗೌರ್ಮೆಂಟೇ ಫೀಸ್ ತುಂಬಬೇಕು, ಚಲೋ ಕಾಲೇಜ್ನಾಗ ಅಡ್ಮಿಷನ್ ಬೇಕಷ್ಟೇ. ನೊಂದ್ಕೊಂಡಿವಿ ಸರ್, ಅವ ಪೂರಾ ಈಗ ಪರೇಶಾನ. ನಾವು ಹ್ಯಾಂಗೆ ಮಾಡ್ಲಿ, ಈಗ 24 ತಾರೀಕಿಗೆ ನೀಟ್ ಇದೆ ಸರ್, ಅದನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ. ಇದು ಟೆನ್ಷನ್ ತಗೊಂಡು ಅದು ಸಿಗ್ತದೆ, ಅದನ್ನು ಈಗ ಏನು ಓದ್ತಾನೆ ಸರ್. ನಾ 8-10 ದಿನದಲ್ಲಿ ಎಕ್ಸಾಮ್ ಇದೆ, ಇದು ಹಿಂಗಾಯ್ತು, ಅದು ಹಾಗಾಯ್ತು. ನಾವು ಏನು ಎಲ್ಲ ಬಿಟ್ಕೊಟ್ಟು ಮತ್ತೆ ನೀವು ನಮ್ಮ ಕೈಲಿ ಆಗಲ್ದನ್ರಿ, ಗೌರ್ಮೆಂಟ್ ನಮ್ಮ ಕೈಲಿ ಆಗಲ್ದು, ನಾವು ಮಾಡ್ಸಲ್ಲೇ ನಾವು ಹಿಂಗೆ ಮಾಡ್ತೇವನ್ರಿ. ಯಾಕಾಗಲ್ಲ, ಯಾಕಂದ್ರೆ ನಾನು ಏನಾರ ಮಾಡ್ಕೋತೀನಿ, BSc ಏನೋ ಮಾಡಿಸಿ